ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ. ಈ ಮನೆಯನ್ನು ನಿರ್ಮಿಸುವಾಗ ಯಾವ ದಿಕ್ಕಿಗೆ ರಸ್ತೆ ಇದೆ, ಯಾವ ರೀತಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಎನ್ನುವುದರ ಮಾಲಿಕೆಯಲ್ಲಿ ಇಂದಿನ ವಿಶೇಷ ನೈಋತ್ಯದ ನಿವೇಶನ, ಅಲ್ಲಿ ಮನೆ ಯಾವ ರೀತಿ ಇರಬೇಕು ಎನ್ನುವುದರ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಮೊದಲು ನೈಋತ್ಯದ ನಿವೇಶನ ಅಂದರೆ ಪಶ್ಚಿಮಕ್ಕೆ ಮತ್ತು ದಕ್ಷಿಣಕ್ಕೆ ರಸ್ತೆ ಇದ್ದಾವಾಗ ಅಂತಹ ಭಾಗದಲ್ಲಿ ಬರುವಂತಹ ನಿವೇಶನಕ್ಕೆ ನೈಋತ್ಯದ ನಿವೇಶನ ಅಂತ ಹೇಳ್ತೀವಿ. ಈ ನೈಋತ್ಯದ ನಿವೇಶನಗಳಲ್ಲಿ ಎರಡು ರೀತಿ ಇರುತ್ತೆ. ಒಂದು ಪೂರ್ವ ಪಶ್ಚಿಮ ಉದ್ದವಾಗಿರುವಂತಹ ನಿವೇಶನ, ಮತ್ತೊಂದು ಉತ್ತರ ದಕ್ಷಿಣ ಉದ್ದವಾಗಿರುವಂತಹ ನಿವೇಶನ. ಇಲ್ಲಿ ಪೂರ್ವ ಪಶ್ಚಿಮ ಉದ್ದವಾಗಿದ್ದಾವಾಗ ಪೂರ್ವ ಪಶ್ಚಿಮ ಉದ್ದವಾಗಿರುವಂತೆಯೇ ಮನೆ ನಿರ್ಮಿಸಿಕೊಳ್ಳಬೇಕು. ನಿವೇಶನ ಉತ್ತರ ದಕ್ಷಿಣ ಉದ್ದವಾಗಿದ್ದರೆ ಉತ್ತರ ದಕ್ಷಿಣ ಮುಖವಾಗಿಯೇ ಮನೆಯನ್ನು ಕಟ್ಟಿಕೊಳ್ಳಬೇಕು. ದಕ್ಷಿಣಕ್ಕೆ ಮುಖ್ಯ ದ್ವಾರವನ್ನು ಕೊಟ್ಟು, ಉತ್ತರ ಭಾಗಕ್ಕೆ ಹಿಂಬಾಗಲನ್ನು ಕೊಟ್ಟು, ವಾಯವ್ಯಕ್ಕೆ ಅಡಿಗೆ ಮನೆಯನ್ನು ಕೊಟ್ಟು, ದಕ್ಷಿಣದಲ್ಲಿ ನಿರ್ಮಿಸುವ ರೀತಿಯಲ್ಲಿ ಇಲ್ಲಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಇನ್ನು ಪೂರ್ವ ಪಶ್ಚಿಮ ಉದ್ದವಾಗಿದ್ದಾವಾಗ ಪೂರ್ವ ಪಶ್ಚಿಮ ಉದ್ದವಾಗಿ ಮನೆಯನ್ನು ನಿರ್ಮಿಸಿಕೊಂಡು, ಪಶ್ಚಿಮ ವಾಯವ್ಯಕ್ಕೆ ಬಾಗಿಲನ್ನು ಕೊಟ್ಟುಕೊಂಡು, ಆಗ್ನೇಯದಲ್ಲಿ ಅಡಿಗೆ ಮನೆ ಕೊಟ್ಟುಕೊಂಡು, ನೈಋತ್ಯದಲ್ಲಿ ಬೆಡ್ರೂಮನ್ನು ಕಟ್ಟಿಕೊಂಡು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಬೇರೆ ಎಲ್ಲ ನಿವೇಶನಕ್ಕಿಂತಲೂ ಈ ನೈಋತ್ಯದ ನಿವೇಶನ ಸ್ವಲ್ಪ ಕಡಿಮೆ ಪ್ರತಿಫಲವನ್ನು ಕೊಡುತ್ತದೆ. ಹಾಗೆಂದು ಭಯಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಮನೆಯನ್ನು ನಿರ್ಮಿಸಿಕೊಳ್ಳುವಾಗ ಅಕ್ಕಪಕ್ಕದ ಮನೆಗಳಿಗಿಂತಲೂ ಸ್ವಲ್ಪ ಈ ಮನೆಯನ್ನು ಎತ್ತರವಾಗಿ ನಿರ್ಮಿಸಿಕೊಂಡರೆ ಆವಾಗ ನಿಮಗೆ ಹೆಚ್ಚು ಪ್ರತಿಫಲ ಇದರಲ್ಲಿಯೂ ಸಹಿತ ಪಡೆಯಬಹುದು. ಫಾರ್ ಎಕ್ಸಾಂಪಲ್, ನಿಮಗೆ ಇಲ್ಲಿ ಪಕ್ಕದಲ್ಲಿರುವಂಥ ನಿವೇಶನದವರು ಗ್ರೌಂಡ್ ಲೆವೆಲ್ನಿಂದ 2 ಅಡಿ ಎತ್ತರಕ್ಕೆ ಇಲ್ಲಿ ಮನೆ ನಿರ್ಮಿಸಿಕೊಂಡಿದ್ದರೆ, ನೀವು ಈ ಮನೆಯನ್ನು ನಿರ್ಮಿಸಿಕೊಳ್ಳುವಾಗ ಗ್ರೌಂಡ್ ಲೆವೆಲಿಂದ ಅಥವಾ ರೋಡ್ ಲೆವೆಲ್ನಿಂದ ಈ ಮನೆಗಿಂತಲೂ ಸ್ವಲ್ಪ ಎತ್ತರ ಬರೋ ರೀತಿಯಲ್ಲಿ 2.5 ಅಡಿ ಎತ್ತರಕ್ಕೆ ಫೌಂಡೇಶನ್ನ ಹಾಕ್ಕೊಂಡು ಅದರ ಮೇಲ್ಗಡೆ ಮನೆ ಕಟ್ಕೊಂಡು ಸ್ವಲ್ಪ ಎತ್ತರದಲ್ಲೇ ಮನೆ ಹೋಗ್ತಾ ಹೋದರೆ ಇದೂ ಸಹಿತ ತುಂಬ ಒಳ್ಳೆಯ ಪ್ರತಿಫಲವನ್ನೇ ಕೊಡುತ್ತದೆ. ಇಷ್ಟೇ ಅರ್ಥ, ನೈಋತ್ಯ ಎತ್ತರ ಇರಬೇಕು ಎನ್ನುವ ಕಾರಣಕ್ಕೋಸ್ಕರ ಪೂರ್ವದಲ್ಲಿರುವ ಮನೆಗಿಂತಲೂ ನಿಮ್ಮ ಮನೆ ಎತ್ತರವಾಗಿರಬೇಕು, ಉತ್ತರದಲ್ಲಿರೋ ಮನೆಗಿಂತಲೂ ನಿಮ್ಮ ಮನೆ ಎತ್ತರವಾಗಿರಬೇಕು. ಅದರೊಂದಿಗೆ ನಿಮ್ಮ ನಿವೇಶನ ಪೂರ್ವ ಪಶ್ಚಿಮ ಉದ್ದವಾಗಿದ್ದರೆ ಮನೆಯನ್ನು ಸಹಿತ ಪೂರ್ವ ಪಶ್ಚಿಮ ಉದ್ದವಾಗಿಯೇ ಕಟ್ಟಿಕೊಳ್ಳಬೇಕು. ನಿಮ್ಮ ನಿವೇಶನ ಉತ್ತರ ದಕ್ಷಿಣ ಉದ್ದವಾಗಿದ್ದರೆ ಉತ್ತರ ದಕ್ಷಿಣವಾಗಿಯೇ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ದಕ್ಷಿಣಕ್ಕೆ ರಸ್ತೆಗೆ ಪರಿಪಾಲಿಸಿಕೊಂಡು ಪೂರ್ವಕ್ಕೆ ಬಾಗಿಲನ್ನು ಕೊಟ್ಟುಕೊಂಡರೆ ತುಂಬ ಸಮಸ್ಯೆ ಬರುತ್ತದೆ. ಹಾಗೆಯೇ ಪಶ್ಚಿಮದ ರಸ್ತೆಯನ್ನು ಆಧರಿಸಿ ಉತ್ತರಕ್ಕೆ ಬಾಗಿಲನ್ನು ಕಟ್ಟಿಕೊಂಡರೂ ಸಹಿತ, ಉತ್ತರಕ್ಕೆ ಬಾಗಿಲನ್ನು ಇರಿಸಿಕೊಂಡರೂ ಸಹಿತ ನಿಮಗೆ ತೊಂದರೆ ತಪ್ಪಿದ್ದಲ್ಲ. ಇಲ್ಲಿ ಮನೆಯನ್ನು ನಿರ್ಮಿಸುವಾಗ ವಾಸ್ತುವಿನ ನಿಯಮಗಳನ್ನು ಪರಿಪಾಲಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಇಂತಹ ನಿವೇಶನಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ನೈಋತ್ಯ ಬೆಳೆದಿರಬಾರ್ದು. ನೈಋತ್ಯ ಬೆಳೆದಿದ್ದರೆ ಅದು ಪ್ರಾಣಕ್ಕೆ ತೊಂದರೆಯನ್ನು ಕೊಡುತ್ತದೆ. ಅದೇ ರೀತಿ ನೈಋತ್ಯ
ಕಟ್ ಸಹಿತ ಆಗಬಾರ್ದು. ಕೆಲವೊಂದು ಸಮಯದಲ್ಲಿ ಏನಾಗಿರುತ್ತೆ, ಈ ರೋಡಿನ ಕಾನ್ಸೆಪ್ಟ್ಗಳಿಗೋಸ್ಕರ ಈ ನಿವೇಶನಗಳು ಈ ರೀತಿ ಬಂದಿರುವಂಥ ಅವಕಾಶಗಳಿರುತ್ತೆ. ಇದಕ್ಕೆ ನೈಋತ್ಯ ಕಟ್ ಅಂತ ಹೇಳ್ತೀವಿ. ಈ ಕಡೆ ಭಾಗದಲ್ಲಿರುವಂಥ ನಿವೇಶನಕ್ಕೆ ವಾಯವ್ಯ ಅಂತ ಹೇಳ್ತೀವಿ. ಸೊ ಈ ರೀತಿ ನೈಋತ್ಯ ಕಟ್ ಆಗಿರೋ ನಿವೇಶನ ಇದ್ದರೆ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಮನೆಯನ್ನು ನಿರ್ಮಿಸಿಕೊಳ್ಳುವಾಗಲೂ ಸಹಿತ ಈ ಕಟ್ಟಾಗಿರೋ ಭಾಗವನ್ನು ಬಿಟ್ಟೇ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು. ಇದನ್ನು ಸೇರಿ ನಿರ್ಮಿಸಿಕೊಂಡಾಗ ತೊಂದರೆ ಹೆಚ್ಚಾಗುತ್ತದೆ. ಅದು ಹಣಕಾಸಿನ ತೊಂದರೆಯೂ ಆಗುತ್ತದೆ, ಅದರೊಂದಿಗೆ ಆರೋಗ್ಯದ ತೊಂದರೆಯೂ ಸಹಿತ ಕಾಡುತ್ತದೆ. ಜೀವನದಲ್ಲಿ ಅಭಿವೃದ್ಧಿ ಅನ್ನೋದನ್ನು ಕೊಡುವುದೇ ಇಲ್ಲ. ಹಾಗೆಂದ ಮಾತ್ರಕ್ಕೆ ನೈಋತ್ಯದ ನಿವೇಶನ ಕೆಟ್ಟದ್ದು ಎಂದು ತೀರ್ಮಾನಿಸಬೇಡಿ. ನೈಋತ್ಯದ ನಿವೇಶನದಲ್ಲಿ ವಾಸ್ತು ರೀತಿಯಾಗಿ ತಜ್ಞರು ಈ ಸಲಹೆಯನ್ನು ಸರಿಯಾಗಿ ಪರಿಶೀಲಿಸಿ ನಿಮಗೆ ತಿಳಿಸಿದವಾಗ, ಅದರಂತೆ ನೀವು ಮನೆಯನ್ನು ನಿರ್ಮಿಸಿಕೊಂಡಾಗ ಅಲ್ಲಿಂದ ಒಳ್ಳೆಯ ಪ್ರತಿಫಲವನ್ನು ಪಡೆದುಕೊಳ್ಳಬಹುದು. ಈ ನೈಋತ್ಯದ ನಿವೇಶನ ವಾಸ್ತು ರೀತಿಯಲ್ಲಿ ನಿರ್ಮಿಸಿಕೊಂಡಾಗ ತಮಗೆ ಅಧಿಕಾರ, ಗೌರವ, ಬಿಸ್ನೆಸ್ಸು, ಹಣ ಎಲ್ಲವೂ ತುಂಬ ಚೆನ್ನಾಗಿಯೇ ಬರುತ್ತದೆ. ತಪ್ಪಾದರೆ ಅಷ್ಟೇ ಉಲ್ಟಾ ಹೊಡಿತಾ ಹೋಗ್ತದೆ. ಅದು ತೊಂದರೆ ಸಿಕ್ಕಾಕೊಳ್ತಾ ಹೋಗ್ತೀರಿ. ಸರಿ ಮಾಡಿಕೊಂಡಾಗ ಅನುಕೂಲತೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಯಾವುದಕ್ಕೂ ಸಹಿತ ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಮನೆಯನ್ನು ನಿರ್ಮಿಸಿಕೊಳ್ಳಿ. ಮುಖ್ಯವಾದ ವಿಷಯವೇನೆಂದರೆ, ಪಶ್ಚಿಮ ಮತ್ತು ಪೂರ್ವ ಉದ್ದವಾಗಿರುವಂಥ ನಿವೇಶನದಲ್ಲಿ ಪಶ್ಚಿಮಕ್ಕೆ ಮನೆ ನಿರ್ಮಿಸುವಂತಹ ವಿಡಿಯೋವನ್ನು ನೋಡಿ ಆ ರೀತಿ ಮನೆಯನ್ನು ನಿರ್ಮಿಸಿಕೊಳ್ಳಿ. ಉತ್ತರ ಮತ್ತು ದಕ್ಷಿಣ ಉದ್ದವಾಗಿದ್ದಂತಹ ನಿವೇಶನದಲ್ಲಿ ದಕ್ಷಿಣಕ್ಕೆ ರಸ್ತೆ ಇರುವಂತಹ ಮನೆಯನ್ನು ಯಾವ ರೀತಿ ನಿರ್ಮಿಸಿಕೊಳ್ಳಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ರೀತಿ ಮನೆಯನ್ನು ನಿರ್ಮಿಸಿಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ.